ಹಲೋ ಸರ್ ನಮಸ್ಕಾರ ಸರ್. ಯಾರು? ನಾನು ಸರ್ ಡೈರೆಕ್ಟರ್ ಚಂಡೂರ್, ಯಾರು? ಅಸಿಸ್ಟೆಂಟ್ ಡೈರೆಕ್ಟರ್ ಚಂಡೂರ್. ಹಾ ಹೇಳ್ರಿ ಚಂಡೂರ್ ಅವ್ರ, ಏನ್ ವಿಷಯ? ಸರ್ ಎಲ್ಲ ಹೇಳಿದ್ನಲ್ಲ ಸರ್ ನಿಮ್ಗೆ. ಯಾವ್ದು? ಅದೇ ಸರ್ ಒಂದು ಸಿನಿಮಾ ಮಾಡೋಣ ಅಂತ. ಸಿನಿಮಾನ? ಹೌದು. ಟಿವಿ ರೈಟ್ಸ್? ಟಿವಿ ರೈಟ್ಸ್ ಕಳ್ಸ್ಕೊಡ್ತೀನಿ ಸರ್. ಎಲ್ಲಿಂದ? ಕಳ್ಸ್ಕೊಡ್ತೀನಿ, ಮಾತಾಡಕ್ ಕಳ್ಸ್ಕೊಡ್ತೀನಿ. ಸರಿ, ಬಜೆಟ್ ಎಷ್ಟು? ಬಜೆಟ್ 1 ಕೋಟಿ ಸರ್. ಹೌದಾ? ಸಮೇಕಾ ರಿಮೇಕಾ? ಸರ್ ರೀಮೇಕ್ ಸರ್, ವಿತೌಟ್ ರೈಟ್ಸ್. ರೀಮೇಕ್ ವಿತೌಟ್ ರೈಟ್ಸ್ ಅದು ಒಂಥರ ಸರ್. ಸರಿ, ನೀವು ಒಂದು ಕೆಲಸ ಮಾಡಿ. ಹೇಳಿ ಸರ್. ಕತೆ ಏನು ಅಂತ ಒಂಚೂರು ಹೇಳ್ತೀರಾ? ಸರ್ ಈಗ ನಾವು ಮಾಡ್ತಾ ಇರೋದು ಬಾಹುಬಲಿ ಪಾರ್ಟ್ 2 ಅಲ್ಲ, ಪಾರ್ಟ್ 3. ಆಯ್ತಾ ಕಟ್ಟಾಯ್ತಾ? ನನಗೆ ಗೊತ್ತಿತ್ತು ಮಾರೆ, ನಾನು ಎಷ್ಟು ಜನ ನೋಡ್ಲಿಲ್ಲ ಇಲ್ಲಿ. ಫೋನ್ ಕಟ್ಟಾಗಿದೆ. ಆಯ್ತು, ಕಟ್ಟಾಯ್ತು. ಅಲ್ಲ ಅದು ಬಾಹುಬಲಿ ಪಾರ್ಟ್ 3 ಮಾಡ್ತೀನಿ ಅನ್ನಲ್ಲ. ಅದೆಲ್ಲ ಆಗಲ್ಲ ಮಾರೆ, ನಂಗೆ ಚೆನ್ನಾಗ್ ಗೊತ್ತು. ಸುಮ್ಮನೆ ನಿಮ್ಮನ್ನೆಲ್ಲ ಯಾಕಾಗಲ್ಲಮ್ಮ? ಯಾಕಾಗಲ್ಲ? ಆಗಲ್ಲ ಹೇಳಿದ್ನಲ್ಲ, ಆಗಲ್ಲ. ಅಲ್ಲಿ ಎಷ್ಟು ಕೋಟಿ ಆದ್ರೂ ಆಗಿರ್ಬೋದು, 1 ಕೋಟಿಲಿ ಪಾರ್ಟ್ 3 ತೆಗಿಬಹುದು. ಹೆಂಗೆ ಅಂತ್ಯ? ಹೇಗೆ? ಅಲ್ಲಿ ಕಟ್ಟಪ್ಪ, ಅಲ್ಲಿ ಕಟ್ಟಪ್ಪ, ಇಲ್ಲಿ ಗಡ್ಡಪ್ಪ. ಇಲ್ಲಿ ಗಡ್ಡ, ಅಲ್ಲಿ ಅರಮನೆ, ಅರಮನೆ, ಇಲ್ಲಿ ಬರೀ ಮನೆ. ಇಲ್ಲಿ ಬರೀ ಮನೆ. ಅಲ್ಲಿ ಬಳ್ಳಾಲ ದೇವ, ಇಲ್ಲಿ ಬುಲ್. ಹಿಂಗ್ ಮುಂದುವರಿಸ್ಬೇಡ, ನಿನ್ನ ಪ್ರೊಡ್ಯೂಸರ್ ನನಗೆ ಬೇಡ ಆಯ್ತಾ? ಎಕ್ಸ್ಪ್ಲನೇಷನ್ ಯಾರು ಕೇಳಿದ್ದ ನಿನಗೆ? ಆಗುದಿಲ್ಲ ಮಾರೆ, ನಾನು ಹೋಗ್ತೇನೆ. ಇಲ್ಲ ಇಲ್ಲ, ನಾನು ಇನ್ನೊಂದ್ಸಲಿ ಮಾತಾಡ್ತೀನಿ, ಟ್ರೈ ಮಾಡು. ಬಟ್ ನಿನ್ ಫೋನ್ ಕೊಡಪ್ಪ. ನನ್ನ ಫೋನ್ 2 ಸಲ ಮಾಡಾಯ್ತು, ಈಗ ಇವ್ರ ಫೋನ್ ಇಸ್ಕ. ಅದ್ರಲ್ಲಿ ಇನ್ನೊಂದು ಸಿಮ್ ಉಂಟಲ್ಲ, ಇದೆ, ಅದರಲ್ಲಿ ಟ್ರೈ ಮಾಡಿ. ಸಿಮ್ 2. ಹಲೋ ಹಲೋ ಸರ್, ನಮಸ್ಕಾರ ಸರ್. ಯಾರು? ಸರ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಚಂಡೂರ್. ಇದ್ಯಾವ್ದ್ರಿ ಇನ್ನೊಂದು ನಂಬರು? ಸರ್ ಸಿಮ್ 2 ಸರ್. ಸರಿ, ಏನ್ ವಿಷಯ? ಅದೇ ಸರ್ ಹೇಳಿದ್ನಲ್ಲ ಸರ್, ಸಿನಿಮಾ ಹೇಳಿದ್ರಲ್ಲ ಅವಾಗಲೇ ವಿಷಯ. ಇಲ್ಲ ಸರ್, ಅದು ಈಗ ಒಂದು ಕೆಲಸ ಮಾಡೋಣ ಸರ್. ಆವಾಗಲೇ ಹೇಳಿದ್ದೆಲ್ಲ ತೆಗೆದುಬಿಡಿ ಸರ್, ಡಿಲೀಟ್. ನನಗೆ ಜಸ್ಟ್ ಒಂದು ಸ್ವಿಮ್ಮಿಂಗ್ ಪೂಲು, ಒಂದು 150 ಜನ ಗರ್ಲ್ಸ್, ಲೇಡೀಸ್ ಅಂಡ್ ಜೆಂಟ್ಸ್ ಮಿಕ್ಸ್ಡ್ ಜೂನಿಯರ್ಸ್ ಅನ್ನು ಕೊಟ್ಬಿಡಿ ಸರ್. ಸಿನಿಮಾ ಕ್ಲೀನಾಗಿ ಚೆಕ್ ಕೊಟ್ಬಿಡ್ತೀನಿ. ಟಿವಿ ರೈಟ್ಸ್? ಟಿವಿ ರೇಟ್ಸ್ ಆಲ್ರೆಡಿ ಹೋಗಿದ್ದಾರೆ ಸರ್ ಮಾತಾಡಕ್ಕೆ. ಹೌದಾ? ಹೌದು ಸರ್. ಸರಿ, ರಿಮೇಕಾ ಸಮೇಕಾ? ಸರ್ ಎರಡೂ ಅಲ್ಲ, ಇನ್ಸ್ಪಿರೇಷನ್. ಪಿಕ್ಚರ್ ಹೆಸರು? ಟೈಟಾನಿಕ್. ಹಲೋ ಕಟ್ಟಾಯ್ತಾ? ನನ್ಗೆ ಗೊತ್ತು ಮಾರ್ರೆ, ಕಟ್ಟಾಗ್ತದೆ. ಹೋಗ ಮಾರ, ನೀವು ನಮ್ಮನ್ನೆಲ್ಲ ನಂಬಿಕೊಂಡು ನಾವು ಸಿಮ್ ಮಾಡ್ಲಿಕ್ಕೆ ಆಗ್ತದ? ನಿನ್ ಮೊಬೈಲ್ ಕೊಡಪ್ಪ, ನಿನ್ ಮೊಬೈಲ್ ಲಾಸ್ಟ್ ಕೂಡ ಹೇಳ್ತೀನಿ. ಈಗ ಒಂದು ಕೆಲಸ ಮಾಡು ಮಾರೆ, ಸಿಮ್ 1 ಸಿಮ್ 2 ಆಯ್ತಲ್ಲ, ಮತ್ತೆ ಸಿಮ್ 1 ಇಂದ ಮಾಡು. ಅಲ್ಲ ಇಲ್ಲ ಸರ್, ಎಲ್ಲ ಕಡೆಯಿಂದ ಆಗಿದೆ. ನಿಮ್ಮ ಫೋನ್ ಕೊಡಿ ಸರ್. ನನ್ನ ಹತ್ರ ಫೋನ್ ಇಲ್ಲವಲ್ಲ ಈಗ. ಅಲ್ಲ, ಅವರು ಸಿಮ್ 1 ಸಿಮ್ 2 ಸ್ಟ್ರೈಟ್ ಸೇವ್ ಮಾಡ್ಕೊಂಡಿರ್ತಾರೆ. ಮಾಡು ಮಾರೆ, ಆಮೇಲೆ ನೋಡು, ಫೋನ್ ಮಾಡು. ಸಿಮ್ 1ಗೆ ಬಾಹುಬಲಿ ಅಂತ, ಸಿಮ್ 2ಗೆ ಟೈಟಾನಿಕ್ ಅಂತ ಹಾಕೊಂಡ್ಬಿಟ್ಟಿರ್ತಾರೆ. ಈಗ ಸಿಮ್ 3 ಇಲ್ಲಿಲ್ಲ, ಸಿಮ್ 1 ಅಲ್ಲಿ ಮಾಡು ಮಾರೆ, ಟ್ರೈ ಮಾಡು ಮಾರೆ ನೀನು. ಹಲೋ ಸರ್ ನಮಸ್ಕಾರ ಸರ್. ಯಾರು? ಸರ್ ನಾನು ಕೋಆರ್ಡಿನೇಟರ್ ಮಾತಾಡ್ತಾ ಇದ್ದೀನಿ ಸರ್. ಕೋಆರ್ಡಿನೇಟರ್? ಎಸ್ ಸರ್. ಹೆಸರು? ಸರ್ ಚಂಡೂರ್. ಎಷ್ಟು ನಂಬರ್ ಇಟ್ಟಿದ್ಯಾ ನೀನು? ಸರ್ ಇದು ಸಿಮ್ 3 ಸರ್. ಆ ಫೋನಲ್ಲಿ ಎತ್ತಲಿಲ್ಲ ಅಂದ್ರೆ ಈ ಫೋನ್ ಎತ್ತಲಿಲ್ಲ ಅಂದ್ರೆ ಆ ಫೋನು. ಸರ್ ಅದಕ್ಕೆ ಸ್ವಲ್ಪ ಫೈನಲ್ ಆಗಿ ಒಂದು ಡಿಸೈಡ್ ಮಾಡ್ಬೇಡ ಅಂತ ಮಾಡಿದ್ದೀನಿ. ಏನ್ ವಿಷಯ ಹೇಳು ಸರ್. ಈ ಸಾರಿ ಯಾವ ಮನುಷ್ಯರು ಬೇಡ ಸರ್ ಸಿನಿಮಾಗೆ, ಮತ್ತೆ ಬರೀ ಪ್ರಾಣಿಗಳನ್ನ ಇಟ್ಕೊಂಡು ಮಾಡೋದು. ಡೆಲ್ಲಿಗೆಲ್ಲ ಪರ್ಮಿಷನ್ ಹಾಕ್ಬೇಕಾಗೈತೆ. ಅದು ಬೇಕಾಗಿಲ್ಲ ಸರ್, BBMP ಪರ್ಮಿಷನ್ ಹಾಕಿದ್ರೆ ಸಾಕು. ಹೊಸ್ದಾಗಿ ಕೊಡ್ತಾ ಇದ್ದಾರೆ ಸರ್. ಅದು ಯಾಕೆ ಅಂದ್ರೆ ಒಂದು ಪಾರ್ಕ್ ಪರ್ಮಿಷನ್ ಸಿಕ್ಕಿದ್ರೆ ಸಾಕು ಸರ್. ಬರೀ ಪಾರ್ಕ್ ಅಲ್ಲಿ? ಹೌದು ಸರ್, ಕ್ಲೀನ್ ಆಗಿ ಸಿನಿಮಾ ತಗೊಡ್ತೀನಿ ಸರ್. ಸೂಪರ್. ಯಾವ ಪಿಕ್ಚರ್? ಜೆರಾಕ್ಸ್ ಪಾರ್ಕ? ನಿನ್ನ ಹಲೋ ಹಲೋ, ಮತ್ತೆ ಕಟ್ಟಾಯ್ತಾ? 3 ಕಟ್ಟಾಗೋಯ್ತು ಸಿಮ್ಮು. ಆಗೋದಿಲ್ಲ ಮಾರ, ಸುಮ್ಮನೆ ಎಂತ ತಲೆ ತಿನ್ನೋದು ನೀವು? ಪ್ರೊಡ್ಯೂಸರ್ ರೆಡಿ ಆಗಲ್ಲ ಅಂತ ಹೇಳಿ ಮೊದಲೇ ಹೇಳ್ಬೇಕ ನನಗೆ, ಆಯ್ತಾ? ನಿಮ್ಮ ಫೋನಿಂದ ಆಗತ್ತೆ ಸರ್. ಆಗೋದಿಲ್ಲ ಮಾರ, ಕೆಲಸ ಆಗೋದಿಲ್ಲ. ಬನ್ನಿ, ನಾನು ಹೇಳ್ತೇನೆ, ಯಾರಾದ್ರೂ ಪ್ರೊಡ್ಯೂಸರ್ಗೆ ಮಗಳಿದ್ರೆ ನೋಡು ಮಾರ, ಕೆಲಸ ಆಗ್ತದೆ. ಆದ್ರೆ ಪ್ರೊಡ್ಯೂಸರ್ ಮಗಳೇ ಹೀರೋಯಿನ್? ಮಗಳೇ ಹೀರೋಯಿನ್, ನನ್ನ ಮಗಳೇ ಹೀರೋಯಿನ್, ನನ್ನ ಮಗಳೇ ಹೀರೋಯಿನ್. ಇನ್ನೊಂದು ಈಸಿಯಾಗಿ ಕನ್ವಿನ್ಸ್ ಮಾಡ್ಬೋದು ಅನ್ಕೋತೀನಿ. ಬನ್ನಿ ಪ್ರೊಡ್ಯೂಸರ್ ಸಾಹೇಬ್ರೆ, ಫೋನ್ ಎತ್ಕೊಳ್ಳಿ. ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಸುಜನ್ ಲೋಕೇಶ್ ಸರ್. ಓ ಸರ್, ಹೇಳಿ ಸರ್. ಸರ್, ಒಂದು ಪಿಕ್ಚರ್ ಮಾಡೋಣ ಸರ್. ಮಾಡಿ ಸರ್. ನೀವೇ ಪ್ರೊಡ್ಯೂಸ್ ಮಾಡ್ಬೇಕು ಸರ್. ಖಂಡಿತ ಸರ್, ಮಾಡೋಣ. ಡೈರೆಕ್ಟರ್ ಯಾರು? ಡೈರೆಕ್ಟರ್ ಇಂದ್ರಜಿತ್ ಲಂಕೇಶ್ ಸರ್. ಓ ಸೂಪರ್, ಸಖತ್ತಾಗಿರುತ್ತೆ, ಮಾಡೋಣ ಸರ್. ಹಾ ಸರ್, ಒಂದು ಕೋಟಿ ಒಳಗಡೆ ಮುಗಿಯುತ್ತೆ ಸರ್. ಟಿವಿ ರೈಟ್ಸ್? ಅದಾಗುತ್ತೆ ಸರ್, ಡೋಂಟ್ ವರಿ ಸರ್. ಸರಿ ಸರ್, ಮಾಡೋಣ ಬಿಡಿ. ಮಾಡೋಣ ಸರ್. ಪಿಕ್ಚರ್ ಹೆಸರು ಸೊಮೇಕ ರಿಮೇಕಾ? ಸರ್ ಸೊಮೇಕ್ ಸರ್. ಹೆಸರು? ಮಜಾ ಟಾಕಿ ಸರ್. ಸೂಪರ್ ಸರ್, ನಾಳೆನೇ ಅಡ್ವಾನ್ಸ್.
ಓಕೆ, ಈಗ ದೀಪಿಕಾ ಎಲ್ಲರಿಗೂ ಗೊತ್ತಿರೋದು ಧನ್ಯ ಅಂತ, ಕುಲವಧುವಿನ ಧನ್ಯ. ಮೊನ್ನೆ ಎಪಿಸೋಡ್ ನೋಡ್ತಾ ಇದ್ದೆ, ಮಣ್ ತಿಂತಾ ಇದ್ದು episode. ಮಣ್ ತಿನ್ನೋ ಬುದ್ಧಿ ಅಲ್ವಾ? ಇವಾಗ ಆ ಮಣ್ ತಿಂದು 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 ಮಣ್ಣಲ್ಲಿ ಏನೇ ಬೆಳೆದಿದ್ರು ಅದರ ಟೇಸ್ಟ್ ಅನ್ನ ಕಣ್ಣು ಮುಚ್ಕೊಂಡು ಗೆಸ್ ಮಾಡೋಂತ ಟ್ಯಾಲೆಂಟ್ ನ ಕಂಡಿಡಿದಾಳೆ. ಅಯ್ಯೋ ಅದಕ್ಕೆ ಸೊ ಇವಾಗ ಒಂದು ಸ್ಮಾಲ್ ಟೆಸ್ಟ್. ಬಾಮ ಬಾ, ಇಲ್ಲ ಬರ, ಇಲ್ಲಿ ಬಟ್ಟೆ ಕೊಡು ಫಸ್ಟ್. ಓಕೆನಾ? ಹಾ ಬರ್ರೋ, ರೆಡಿ? ವಾಸನೆ ಗಿಸ್ನೆ ಎಲ್ಲ ನೋಡೋಂಗಿಲ್ಲ. ಹಾ ಮಾಡು. ಚೆನ್ನಾಗಿದೆ ತಿಂತಾಳೆ. ಹೆಸರಮ್ಮ ಸೌತೆಕಾಯಿ. ಗೊತ್ತಾಗ್ತಿಲ್ವಾ? ಇನ್ನೊಂದ್ ಚೂರು ತಿನ್ನಿಸ್ಲಾ? ಓಕೆ, ಮತ್ತೆ ಅದಕ್ಕೆ ಬರ್ತೀನಿ. ಬೇಗ ಬೇಗ ಹಾ ಮಾಡು. ಹಾ ಸರಿ, ಹಾ ಮಾಡು. ಅಪ್ಪ ಹಾ ಮಾಡು. ಕ್ಯಾರೆಟ್, ಓಕೆ, ಹಾ ಮಾಡು. ಹಾ ಮಾಡು. ಟೊಮೆಟೊ, ಓಕೆ, ಹಾ ಮಾಡು. ಹಾ ಅವ್ರದ್ದೇ ಬಿಡಿ. ಹಾ ನಿಮ್ದೇ ಬಿಡಿ. ಧನಿಯಾ ಪುಡಿ, ಕರೆಕ್ಟ್. ಲಾಸ್ಟ್. ಹಾ ಹಾ ಮಾಡು. ಈ ಪುಡಿ ಕುಡ್ಕೊಳ್ಳ ಆರಾಮಾಗಿ. ತಪಾಸ್ ಇಷ್ಟೆಲ್ಲ ಮಾಡಲ್ಲಪ್ಪ. ಪರವಾಗಿಲ್ಲಪ್ಪ, ಎಲ್ಲ ಮಣ್ ತಿಂದ್ಮೇಲೆ ಎಲ್ಲ ಒಂದ್ ಸ್ವಲ್ಪ ಐಡಿಯಾ ಬಂದ್ರೆ. ವೆರಿ ಗುಡ್. ಏನೊಂದು ಸ್ಪೆಷಲ್ ಟ್ಯಾಲೆಂಟ್ ಇದೇನು? ಬದ್ನೆಕಾಯಿ ಟ್ಯಾಲೆಂಟ್ ತಗೊಮ್ಮ. ಹಸಿದ್ ಕೋಳಿ ತಂದು ಕೊಡ್ತಾರೆ ನಿಂಗೆ. ವೆಜ್ ಅಂತೆ. ಇಲ್ಲ ಬೇಕಾದ್ರೆ ರೇಮನು ಕಟ್ ನೋಡಿ ಅವ್ರನ್ನು ಗೆಸ್ ಮಾಡ್ತಾರೆ ಎಲ್ಲದು ಬೇಕಾದ್ರೆ. ಗೆಸ್ ಮಾಡಿ ಗೊತ್ತಾಗ್ಲಿಲ್ಲ ಅಂತ ಫುಲ್ ಖಾಲಿ ಮಾಡ್ತಾಳೆ ಅಮ್ಮ. ಈಗ ನಿಮಗೊಂದು ಪ್ರಶ್ನೆ ಕೇಳ್ಬೇಕು. ಇವಾಗ ಕಡೆಗೆ ಪುಟ್ಕೋರಿಗೆ ಮಗು ಆಗುತ್ತಾ ಇಲ್ವಾ, ಅಥವಾ ಅವಳು ಕ್ಯಾನ್ಸರ್ ಇದೆಯಾ ಇಲ್ವಾ, ನೀವು ತಪ್ಪಿಸ್ಕೋತೀರಾ ಇಲ್ವಾ, ಏನು ಅಂತ ಗೊತ್ತಾಗಬೇಕಾಗಿದೆ ನಮ್ಗೆ. ಅದು ಕಾದು ನೋಡಿ ಸರ್ ಎಲ್ಲ. ಅಲ್ಲ, ಕಾದು 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 ನನಗ್ ಕಾದು ಹೋಗ್ಬಿಟ್ಟಿದೆ. ನನಗೂ ಕಾದಿದೆ ಸರ್, ಹೇಳಕ್ ಆಗ್ತಿಲ್ಲ ಅಷ್ಟೇ. ಆದ್ರೆ ಪಾಪ ತಾವು ಮಗಳು ಅಂತ ಅಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಅಷ್ಟೊಂದೆಲ್ಲ ಹೊಡ್ತಾ ತಿಂದು ಎಲ್ಲ ಮಾಡ್ತಾ ಇದ್ದೀರಾ, ನೋಡಿದೀವಿ. ಆದ್ರೆ ನಿಮ್ ಅಳಿಯ ಯಾಕೆ ಅಷ್ಟೊಂದೆಲ್ಲ ಕಿರಿಕ್ ಮಾಡ್ತಾನೆ ಅಂತ ಗೊತ್ತಾಗಿಲ್ಲ. ಗೊತ್ತಿಲ್ಲ ಸರ್, ಅವರ ಸ್ವಭಾವನೇ ಹಂಗೇನೋ. ಹಾ ನಿಮ್ಮ ಹೆಸರು ಗೋಪಾಲ್ ಅಲ್ಲ, ಬರೀ ಗಾಬ್ರಿ ಗೋಪಾಲ್ ಅಂತ ಇಡ್ಬೇಕಾಗಿತ್ತು. ಎಲ್ಲದಕ್ಕೂ ಗಾಬರಿ ಪಡ್ಕೋತಾ ಇದ್ದಾರೆ. ಆದಷ್ಟು ಬೇಗ ನೀವು ತಾತ ಆಗಿ ಒಳ್ಳೇದಾಗ್ಲಿ. ಓಕೆ, ಈಗ ಆಡಿಯನ್ಸ್ ಹತ್ರ ಮಾತಾಡುವಂತ ಸಮಯ. ಮೊದಲನೇದಾಗಿ ಯಾರು? ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ನ ಹೆಸರು ಮುತ್ತುರಾಜ್ ಅಂತ. ನನ್ನ ಹೆಸರು ಸುಜನ್ ಅಂತ ಸರ್. ನಾನು JP ನಗರದಿಂದ ಬಂದಿದ್ದೀನಿ ಸರ್. ಗದಗಗುಪ್ಪೆಯಿಂದ ಬಂದಿದ್ದೀನಿ ಸರ್. ಸರ್ ನನ್ನ ಪ್ರಶ್ನೆ ಬಂದ್ಬಿಟ್ಟು ವಿಜಯ್ ಚಂದ್ರ ಸರ್ ಮತ್ತೆ ಬಾಹುಬಲಿ ಸರ್ಗೆ. ಇಬ್ರಿಬ್ರಿಗೆ? ಹೌದು ಸರ್. ಕೇಳಿಪ್ಪ. ಸರ್, ಸಿನಿಮಾ ನೋಡೋ ಪ್ರತಿಯೊಬ್ಬರು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು, ಹೀರೋಯಿನ್ ಆಗ್ಬೇಕು, ಹೀರೋ ಆಗ್ಬೇಕು ಅಂತ ಇಷ್ಟಪಡ್ತಾರೆ. ಅವ್ರಿಗೆ ನಿಮ್ ಸಲ ಏನ್ ಸರ್? ಸಿನಿಮಾ ಇಂಡಸ್ಟ್ರಿಲಿ ಇರ್ಬೇಕಷ್ಟೇ, ಹೊರಗಡೆ ಇದ್ರೆ ಯಾರು ಕೊಡಲ್ಲ, ಒಳಗಡೆ ಇದ್ರೆ ಖಂಡಿತ ಸಿಗುತ್ತೆ. ನೀವೇ ಹೆಂಗೆ ಎಂಟ್ರಿ ಕೊಟ್ರಿ ಸರ್? ಅವ್ರು ಹಿಂಗೆ ಎಂಟ್ರಿ ಕೊಟ್ರು. ಥ್ಯಾಂಕ್ ಯು ಸರ್. ನೆಕ್ಸ್ಟ್. ಹಲೋ ಎವ್ರಿವಾನ್, ಹಾಯ್. ನಾನು ವಿಜಯಶ್ರೀ ಅಂತ. ನಾನು ಬ್ಯಾಂಕ್ ಕಾಲೋನಿಯಿಂದ ಬಂದಿದ್ದೀನಿ. ವಾವ್. ನನ್ನ ಕ್ವಶನ್ ಬಂದು ಅಮೃತ ಅವ್ರಿಗೆ. ಅಲ್ಲ, ಬಂದಿ ಅಂದ್ರೆ ಏನು ಅಂತ ಗೊತ್ತಾಗಲ್ಲ. ಫಸ್ಟ್ ಅದನ್ನೊಂದು ಸ್ವಲ್ಪ ಕ್ಲಾರಿಫೈ ಮಾಡಿ. ವಾಟ್ ಈಸ್ ದಿಸ್ ಬಂದಿ? ಇಲ್ಲಿಂದ ಅಲ್ಲಿಗೆ ಬರ್ತೇವೆ. ಅದು ಬಂದು. ಬಂದಿ ಏನು? ಬಂದು ಗಂಡು ಬಂದಿ ಹೆಣ್ಣು. ಅದು ಮಾತ್ರ ನಿಮಗ್ ಮಾತ್ರ ಗೊತ್ತಾಯ್ತಲ್ಲ, ಹೆಂಗದ ನೋಡಿ, ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ಅದು ಅವ್ರು ಯಾವಾಗ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾರೆ. ಡೈರೆಕ್ಟ್ ಪಾಯಿಂಟ್ ಆಫ್ ವ್ಯೂ. ಹೇಳಿಮ್ಮ ಬಂದಿ. ಸಾರಿ. ಇನ್ ಫಿಲಮ್ ಇಂಡಸ್ಟ್ರಿ ಹೀರೋಯಿನ್ ಆದ್ರೆ ಏನ್ ಒಂದು ಎಂಜಾಯ್ಮೆಂಟ್ ಆಗಿರುತ್ತೆ, ಇಲ್ಲಾಂದ್ರೆ ಏನೊಂದು ತುಂಬಾ ಲೈಕ್ ಇದು ಇರಬಾರ್ದಾಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ಒಂದ್ ನಿಮಿಷ, ನಾನೇ ಹೇಳ್ತೀನಿ. ನಾನ್ ಹೀರೋ ಆಗಿದ್ದು, ತಾವ್ ಹೀರೋಯಿನ್ ಆಗಿದ್ರೆ ಪ್ರಶ್ನೆ ಕೇಳಮ್ಮ. ಏನ್ ಖುಷಿ ಆಗುತ್ತೆ ನಿಮ್ಗೆ? ಏನ್ ಖುಷಿ ಆಗುತ್ತೆ ಅಂದ್ರೆ ಹೀರೋಯಿನ್ ಜೊತೆಲಿ ಇರೋದು, ಆಕ್ಟಿಂಗ್ ಮಾಡೋದು ಖುಷಿ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಏನ್ ದುಃಖ ಕೊಡುತ್ತೆ? ಬೇಜಾರಾಗುತ್ತೆ. ನಿಮ್ಮ ಅಮ್ಮ ಸೆಟ್ಟಿಗೆ ಬಂದ್ರೆ ಬೇಜಾರಾಗತ್ತಮ್ಮ.
ಅದಷ್ಟು ಕರೆಕ್ಟ್ ಅಲ್ವಾ ಸರ್? ಆದ್ರೆ ನಾನು ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಇಂದ ಕೇಳಿದ್ದು. ಕೇಳಮ್ಮ ಹೀರೋಯಿನ್ ಪಾಯಿಂಟ್ ಆಫ್ ಹೇಳಮ್ಮ. ಖುಷಿ ಅಂದ್ರೆ ಏನು ಹೀರೋಯಿನ್ಗೆ ಲೈಕ್ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಸೊ ಅದು ತುಂಬಾ ಹೀರೋಗಳು ಅಬ್ಬೆ ಪರಿಗಳು ಮಾಡಕ್ ಕೆಲಸ ಇಲ್ಲ, ಫ್ಯಾನ್ಸ್ ಇರಲ್ಲ. ಓಕೆ, ಆಮೇಲೆ ಆತರ ಬೇಜಾರು ಅಂತ ಏನು ಇಲ್ಲ. ಹಾ ಏನು ಏನು ಸಮ್ ಪಾಯಿಂಟ್ ಆಫ್ ಟೈಮ್ ಸ್ವಲ್ಪ ಅದು ಇದು ಕಾಂಟ್ರವರ್ಸಿ ಹೀರೋಯಿನ್ಗೆ ಎಲ್ಲ ನೀವು ಹೇಳ್ಬೋದಲ್ಲ, start ಆಗುತ್ತೆ. ಹೀರೋಯಿನ್ಗೆ So- ಹೀರೋ ಬಂದ್ರೆ ಖುಷಿ ಆಗುತ್ತೆ. ಹೀರೋ ಯಾವತ್ತು ಅಪ್ಪ ಅಮ್ಮನ್ ಕರ್ಕೊಂಡ್ ಬರಲ್ಲ. ಏನೋ ಅವಾಗ ಹೆಂಡತಿ ಹುಡ್ಕೊ ಬರ್ಬೋದು ಅಷ್ಟೇ. ತಾವ್ ಹೇಳಿ, ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಏನ್ ಖುಷಿ ಆಗುತ್ತೆ? ಆಕ್ಚುಲಿ ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ಖುಷಿ ಆಗೋದು ಅಂದ್ರೆ ಅವ್ರ ಕ್ಯಾರೆಕ್ಟರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ರೆ ಅದೇ ಖುಷಿ. ಅಮ್ಮ ಬೇಜಾರಾಗೋದು ಅಂದ್ರೆ ಯಾವಾಗ ಕ್ಯಾರೆಕ್ಟರ್ ಮೇಲಾಗ್ಲಿ ಅಥವಾ ಕೆಲ್ಸದ ಮೇಲೆ ಡೆಡಿಕೇಶನ್ ಇರಲ್ಲ, ಆಗ ನಾವು ಬೈಸ್ಕೋಬೇಕಾಗತ್ತೆ. ಅಷ್ಟ್ ಜನದ ಮುಂದೆ ಬೈಸ್ಕೊಳ್ಳೋದೇ ಬೇಜಾರು. ಅದ್ ಬಿಟ್ರೆ ಬೇರೆ. ಥ್ಯಾಂಕ್ ಯು ಸರ್, ನೀವ್ ಹೇಳಿ ಸರ್, ಹೀರೋಯಿನ್ ಬಗ್ಗೆ ನಿಮ್ಗೆ ಏನ್ ಖುಷಿ ಆಗುತ್ತೆ ಸರ್? ಹೇಳಿ ಸರ್. ಇಲ್ಲ, ಸನ್ನಿ ಲಿಯಾನ್ ಬಂತು ಅಂದ್ರೆ ಬಂತು ಕಜಿನ್ ಬ್ರೋ ಇವರು. ಸನ್ನಿ ಲಿಯಾನ್ ಬಂದ್ರೆ ಹಾ. ಖುಷಿ ಆಗುತ್ತೆ. ಹಾ. ಆದ್ರೆ ಸೃಜನ್ ಲೋಕೇಶ್ ಜೊತೆಗೆ ಬಂದ್ಬಿಟ್ರೆ ನಮಗೆ ಒಂಥರ ಬೇಜಾರಾಗುತ್ತೆ. ಆಕ್ಚುಲಿ ಸನ್ನಿ ಲಿಯಾನ್ ಜೊತೆ ನಂಗೆ ಸಾಂಗ್ ಮಾಡು ಅಂತ ಯಾಕೆ ಗೊತ್ತಾ ಹೇಳಿದ್ದು? ಬೇರೆಯವ್ರಿಗೆ ಅವ್ರ ಮೇಲೆ ಡೌಟ್ ಬರಬಾರ್ದು ಅಂತ. ಕಳ್ಳ. ಹಾ, ಈಗ ನಮ್ಮ ಸ್ಟುಡಿಯೋ ಆಡಿಯನ್ಸ್ ಪ್ರಶ್ನೆಗಳನ್ನ ಕೇಳಾಯ್ತು. ಈಗ ಸ್ಟುಡಿಯೋ ಹೊರಗಡೆ ಇರೋರು ನಮ್ಮ ಹತ್ರ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಸೊ ನಮ್ಮ ಔಟ್ಸೈಡ್ ಆಡಿಯನ್ಸ್ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ನಾನು ರಿಯಾಜ್ ಅಂತ ಕೊಪ್ಪಳದಿಂದ ಮಾತಾಡ್ತಾ ಇದ್ದೀನಿ. ನಾನು ಪ್ರತಿ ಶನಿವಾರ ಹಾಗೂ ಭಾನುವಾರ ಮಜಾ ಟಾಕೀಸ್ ತಪ್ಪದೆ ನೋಡ್ತಿರ್ತೀನಿ. ನನ್ನೊಂದು ಪ್ರಶ್ನೆ ಏನಂದ್ರೆ, ರಿಯಲ್ ಲೈಫ್ನಲ್ಲಿ ರಿವೈಂಡ್ ಮಾಡೋ ಬಟನ್ ಇದ್ದಿದ್ರೆ ಹೇಗಿರ್ತಿತ್ತು? ಲೈಫಲ್ಲಿ ರಿವೈಂಡ್ ಬಟನ್ ಇದ್ದಿದ್ರೆ ಹೇಗಿರ್ತಾ ಇತ್ತು? ಗೋಪಾಲ್ ಹೇಳಿ. ನಾನು ಮತ್ತೆ ಪುಟ್ಗೋರಿ ಮದುವೆ ಮಾಡಿಸ್ತಾ ಇದ್ರಲ್ಲ? ಇಲ್ಲ ಸರ್, ಚೀಫ್ ಮಿನಿಸ್ಟರ್ ಆಗಿರ್ತಿದ್ದೆ ಸರ್. ರಿವೈಂಡ್ ಮಾಡಿ ಕರೆಕ್ಷನ್ ಮಾಡ್ಕೊಂಡು ಚೀಫ್ ಮಿನಿಸ್ಟರ್ ಆಗ್ಬಿಡ್ತಾ ಇದ್ರಿ. ಹೌದು ಸರ್. ವೆರಿ ಗುಡ್. ತಾವು ಸರ್, ನನ್ನ ತಪ್ಪುಗಳನ್ನ ತಿದ್ಕೊಳ್ತಾ ಇದ್ದೆ ಡೆಫಿನೆಟ್. ಅಂದ್ರೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಕೋಬೇಕು ನೀವು. ಫಸ್ಟ್ ಇಂದ ಮಾಡದೇ ತಪ್ಪುಗಳು ಮಾಡ್ಬೋದಾಗಿತ್ತು. ಹಬ್ಬ ಇದು ನಾನು ಮೆಚ್ಚಿದೆ. ನೀನ್ ಹೇಳಪ್ಪ. ಸ್ಕೂಲ್ ಡೇಸ್ಗೆ ರಿವೈಂಡ್ ಮಾಡ್ಕೊಂತಿದ್ದೆ. ವೇಸ್ಟ್. ಹೇಳಿ ಸ್ವಾಮಿ. ರಿವೈಂಡ್ ಮಾಡ್ಕೊಂಡ್ರೆ ಇನ್ನು ಒಳ್ಳೇದು. ಯಾಕಂದ್ರೆ ಹಾ. ಮುಂದೆ ಮಾಡೋ ತಪ್ಪುಗಳು ನಿಲ್ಲುತ್ತೆ. ಹಾ, ಅದಕ್ಕೆ ಹಿಂದ್ಗಡೆ ಮಾಡಿರೋ ತಪ್ಪುಗಳನ್ನ ಸರಿಪಡಿಸ್ಕೋಬೇಕಷ್ಟೇ. ತುಂಬಾ ಡಬಲ್ ಮೀನಿಂಗ್ ಇತ್ತದ್ರಲ್ಲಿ. ಹೇಳಮ್ಮ ನೀನು. ಮತ್ತೆ ಕಾಲೇಜ್ ಡೇಸ್ ಹೋಗ್ತಿದ್ದೆ. ಕಾಲೇಜ್ ಡೇಸ್ಗೆ ಹೋಗ್ತೀವಿ. ಕಾಲೇಜ್ಗೆ ಹೋಗ್ತಾ ಇಲ್ಲ, ಕಾಲೇಜ್ ಡೇಸ್ಗೆ ಮಾತ್ರ ಹೌದು, ಹೋಗ್ತಾರೆ. Very ಕಾಲೇಜ್ good. ಡೇಸ್ ಅಲ್ಲಿ ಮಜಾ ಮಾಡುವುದಲ್ಲ. ಹಾ, ಹೇಳಿ ಈಜಿಲ್ಲ, ತಾವ್ ಹೇಳಿ. ಮೋಸ್ಟ್ಲಿ ಸ್ವಲ್ಪ ಕೂದಲೆಲ್ಲ ಹಂಗೆ ಮೇಂಟೈನ್ ಮಾಡ್ತಾ ಇದ್ದೆ ಅನ್ಸುತ್ತೆ. ಸ್ವಲ್ಪ ಎಣ್ಣೆ ಗಿಣ್ಣೆಲ್ಲ ಹಾಕ್ಬಿಟ್ಟು ಆರಾಮಾಗಿ ಎಣ್ಣೆ ಹಾಕಿ ಮೇಂಟೈನ್ ಮಾಡಿರೋರು. ಆಕ್ಚುಲಿ ರಿವೈಂಡ್ ಬಟನ್ ಬಂದಿದ್ರೆ ನಾನೇನ್ ಮಾಡ್ತಾ ಇದ್ದೆ, ಫುಲ್ ಎಲ್ಲ ರಿವೈಂಡ್ ಮಾಡ್ಕೊಂಡು ಕಾಲೇಜಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಗಿರ್ತಾರೆ, ಅಲ್ಲಿಂದ ಮದುವೆವರೆಗೂ ಬರೋದು. ಮದುವೆ ಏನಾಗಬೇಕು, ಸ್ಟಾಪ್, ಮತ್ತೆ ರಿವೈಂಡ್, ಮತ್ತೆ ಬೇರೆಯವರು, ಮತ್ತೆ ಅಲ್ಲಿಂದ ಬರೋದು, ಮತ್ತೆ ಸ್ಟಾಪ್, ಮತ್ತೆ ರಿವೈಂಡ್. ಹೆಂಗಿರೋದು? ಸೂಪರ್ ಅಲ್ಲ? ಈ ಎಪಿಸೋಡ್ ಮಾತ್ರ ನಿಮ್ ಹೆಂಡತಿ ಜೊತೆ ಕುತ್ಕೊಂಡು ನೋಡ್ಬೇಕು ನೀವು. ನಿಮ್ ಹೆಂಡತಿ ಜೊತೆ ಕುತ್ಕೊಂಡು ನೋಡ್ಬೇಕು ನೀವು ಅಷ್ಟೇ, ನಿಮ್ಮ ಹೆಂಡತಿ ಜೊತೆ ಕೂತ್ಕೊಂಡು ನೋಡ್ಬೇಕು. ಓಕೆ, ನನ್ನ ಮಗಳೇ ಹೀರೋಯಿನ್. ಸೊ ಟೀಮ್ನವರು ಮಜಾ ಟಾಕೀಸ್ಗೆ ಬಂದ್ರೆ ಐ ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಸೂಪರ್ ಅದನ್ನ ಖುಷಿ ಇಲ್ಲಾದ್ರೆ ಹೇಳು. ಸೂಪರ್. ಫ್ಯಾಂಟಾಸ್ಟಿಕ್. ನಿಮ್ಮ ಚಿತ್ರ ಯಶಸ್ವಿ ಆಗ್ಲಿ, ನಿಮ್ಮ ಎಲ್ಲ ಎಫರ್ಟ್ಸ್ಗೆ ಒಂದು ಉತ್ತಮವಾದಂತ ಪ್ರತಿಫಲ ಸಿಗ್ಲಿ ಅಂತ ನಾವು ಹಾರೈಸ್ತೀವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ವೀಕ್ಷಕರೇ, ಇವ್ರು ಮಾಡಿರುವಂತ ಸಿನಿಮಾ ಹೆಸರು ನನ್ನ ಮಗಳೇ ಹೀರೋಯಿನ್. ಇವ್ರ ಸಿನಿಮಾದಲ್ಲಿ ಇವರೆಲ್ಲ ಹೀರೋಯಿನ್ಗಳಾಗಿದ್ದಾರೆ. ಆದ್ರೆ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ನೀವು ಹೀರೋ ಆಗ್ಬೋದು ಅಥವಾ ಹೀರೋಯಿನ್ ಆಗ್ಬೋದು. ಅದಕ್ಕೆ ಮಾಡ್ಬೇಕಾಗಿರೋದು ಒಂದೇ, ಸಂತೋಷನ ಹಂಚ್ತಾ ಇರಿ ಹೀರೋಗಳಾಗಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್ ಬಾಯ್.